ಜೊತೆಗೆ ತಾಯಿಯೇ ಮೊದಲ ಗುರುವಾಗಿ ಮನೆಯಾಗುತ್ತಿತ್ತು ಜ್ಞಾನಾರ್ಜನೆಯ ದೇಗುಲ ಆಡಂಬೋಲ. ಆದರಿಂದು ಕಾಂಕ್ರೀಟ್ ಕಾಡುಗಳಲ್ಲಿ ಅಸಹನೆಯ ಗೂಡುಗಳಲ್ಲಿ ಮಕ್ಕಳಿಗೆ ಆನ್ಲೈನ್ ಬೋಧನೆ ಹೇಳಿದ್ದರಲ್ಲಿ ದಕ್ಕುವುದೆಷ್ಟೋ. ತಾಯಿಗೋ ಆಫೀಸಿಗೆ ಹೋಗುವ ಗಡಿಬಿಡಿ, ಯಜಮಾನರೇ ಸ್ವಲ್ಪ ದಾರಿ ಬಿಡಿ, ಚಿಂತಿಸದಿರಿ ನಾನಿರುವೆ, ನಿಮ್ಮ ಅಂಗೈಗಳಲ್ಲೇ ಕೂಡುವೆ, ಕ್ಷಣ ಮಾತ್ರದಲ್ಲಿ ತಂದು ಸುರಿವೆ, ಮೂಟೆ ಮೂಟೆ ಮಾತುಗಳ ಅರಿವೆ ಎನ್ನುತ್ತಿದ್ದಾನೆ ಮೊಬೈಲ್ ಭೂಪ. ಹೆಂಗೋ ಏನೋ ತಣ್ಣಗಾಗುತ್ತಿದೆ ಶಿಕ್ಷಣದ ಪರಿತಾಪ. ಇಲ್ಲಿ ಕಾದಂಬರಿಯನ್ನ ಬರೆದು ಅದನ್ನ ಚಲನಚಿತ್ರಕ್ಕೆ ಅಳವಡಿಸಿ ಪ್ರಸ್ತುತ ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಸೋದೆ ಮಗ್ಗಿ ಪುಸ್ತಕದ ಕೈಗನ್ನಡಿ. ನಮಸ್ಕಾರ. ನನ್ನ ಹೆಸರು ಹರಿವರಾಸನಂ ಅಂತ, ಮಗ್ಗಿ ಪುಸ್ತಕ ಸಿನಿಮಾದ ನಿರ್ದೇಶಕ. ಅವನಿ ಅನ್ನೋ ಕಾದಂಬರಿನ ನಾನೇ ಬರೆದು ಇದು ನಿರ್ದೇಶನ ಮಾಡ್ತಾ ಇದ್ದೇನೆ. ಇದು ನನ್ನ ಮೊದಲನೇ ಸಿನಿಮಾ, ಮೊದಲನೇ ಶೋ. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ತಿಳ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ. ಅದಕ್ಕೋಸ್ಕರ ನಾವೊಂದು ರಿವ್ಯೂ ಕಾರ್ಡ್ ಅಂತ ಮಾಡಿದ್ದೀವಿ. ಏನಂತಂದರೆ ಈಗ ಎಲ್ಲರೂ ಕೊಡ್ತಾರೆ ರಿವ್ಯೂ ಕಾರ್ಡ್. ನಿಮಗೆ ಅನಿಸಿದ್ದನ್ನು, ಸಿನಿಮಾ ಮುಗಿದಲ್ಲಿ ದಪ್ಪ ಇರುತ್ತೆ, ನಿಮ್ಗೆ ಅನಿಸಿದ್ದನ್ನು ನೇರವಾಗಿ ಇದರಲ್ಲಿ ಬ್ಯಾಡ್, ನಾಟ್ ಬ್ಯಾಡ್, ಗುಡ್, ವೆರಿ ಗುಡ್, ಎಕ್ಸಲೆಂಟ್ ಅಂತ ಇದೆ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ದಯವಿಟ್ಟು ಈ ಡಬ್ಬಕ್ಕೆ ಹಾಕ್ಬಿಟ್ಟು ಹೋಗ್ಬೇಕು. ಈಗೆಲ್ಲರೂ ಕೊಡ್ತಾರೆ. ಸಿನಿಮಾ ಮುಗಿದ್ಮೇಲೆ ಮಾತಾಡೋಣ. ಥ್ಯಾಂಕ್ ಯು. ಡೈರೆಕ್ಟ್ರು ಇನ್ನೊಬ್ಬ ಸಿನಿಮಾ ಡೈರೆಕ್ಟರ್ ಬಗ್ಗೆ ಮಾತಾಡೋದು ಭಾಳ ಕಡಿಮೆ, ಅದೆಲ್ಲ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಬಟ್ ಈ ಸಿನಿಮಾ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರು, ನವೀನ್ ಸರ್ ಪ್ಲೀಸ್, ಡೈರೆಕ್ಟರ್ ಸರ್ ಬನ್ನಿ. ಹೊಸ ವರ್ಷದ ಶುಭಾಶಯಗಳು ನಿರ್ದೇಶಕರಿಗೆ. ಫಸ್ಟು ನವೀನ್ ಸರ್ ಒಂದು ಸಾಂಗ್ ತೋರಿಸಿದ್ರು ನನಗೆ, ಅದು ಚಂದ್ರನ ಆಗಮನ ಸಾಂಗ್ ಇದೆಯಲ್ಲ, ಆ ಸಾಂಗ್ ನೋಡಿದಾಗ ನಾನು ಸಾಂಗ್ ನೋಡಿ ಆದ್ಮೇಲೆ ತಕ್ಷಣ ಕೇಳಿದೆ, ಇದ್ರ ಶೋಕ್ ಕರೆಸಿ ಸರ್, ದಯವಿಟ್ಟು ನಾನು ಬಿಡು ಮಾಡ್ಕೊಂಡು ಬರ್ತೀನಿ ಅಂತಂದೆ. ಒಂದು ಸಾಂಗು ಒಬ್ಬ ಸಿನಿಮಾ ಮೇಕರ್ ಮೇಲೆ ಕರೆಸುತ್ತೆ ಅನ್ನೋದಾದ್ರೆ ಅದಕ್ಕೆ ಒಂದು ಪವರ್ ಇದ್ರೆ ಮಾತ್ರ ಸಾಧ್ಯ ಬರೋಕ್ಕೆ. ಓಕೆನಾ? ಇಡೀ ಸಿನಿಮಾ ಶುರುವಿನಿಂದ ಹಿಡ್ಕೊಂಡು ಎಂಡ್ವರೆಗೂ ಯಾವುದರ ಫ್ರೇಮಲ್ಲಿ ನಿಮಗೆ ಬೇಜಾರಾಯ್ತಾ? ಒಂದು ಕತೆ ಇಟ್ಕೊಂಡು ಕಂಪ್ಲೀಟಾಗಿ ಇಲ್ಲಿ ಇರೋಂಥ ಎಲ್ಲ ಆಡಿಯನ್ಸ್ನ ತಗೊಂಡೋಗೋ ರೀತಿ ಆಗಿರ್ಬೋದು, ಒಬ್ಬ ಸಿನಿಮಾಟೋಗ್ರಾಫರ್ ಅವನ ಕೆಲಸ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಆಗಿರ್ಬೋದು, ಒಬ್ಬ ನಿರ್ದೇಶಕರು ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಎಲ್ಲೂ ಬೇಜಾರಿಲ್ಲ ತೊಗೊಂಡೋಗಿದ್ದೀರಾ. ಈ ವರ್ಷದ 2026ರಲ್ಲಿ ತುಂಬ ಬೆಸ್ಟ್ ಮೂವಿ ಅಂತ ಹೇಳ್ತೀನಿ. ನಮ್ಮ ಅಭಿಪ್ರಾಯಗಳನ್ನ ಬರೀ ಡಬ್ಬಕ್ಕೆ ಹಾಕಿದ್ರೆ ಸಾಲದು. ನಮ್ಮ ಅಭಿಪ್ರಾಯಗಳನ್ನ ಮನಸ್ಸಿನಲ್ಲಿ ಹಾಕ್ಕೊಂಡು ನಿಮ್ಮ ಮೊಬೈಲ್ ಮೂಲಕ ಕತೆ ಮಾಡಿದ್ದಾರೆ. ನಿಮ್ಮ ಮೊಬೈಲ್ ಮೂಲಕ ಒಬ್ಬೊಬ್ಬರು 10 ಲಕ್ಷ ಜನಕ್ಕೆ ಈ ಸಂದೇಶ ತಲುಪಿಸ್ಬೇಕು. ನೀವು ತಲುಪಿಸ್ತೀರಂತ ನಮ್ಗೆ ಒಂದು ನಂಬಿಕೆ ಇದೆ. ದಯವಿಟ್ಟು ಈ ತಂಡ ತನ್ನ ಕೆಲಸ ಎಲ್ಲ ಮುಗಿಸಿದೆ. ಈಗ ಜವಾಬ್ದಾರಿ ಇರೋದು ನಮ್ಮಗಳ ಮೇಲೆ. ನಾವು ಈ ಸಿನಿಮಾ ಬಗ್ಗೆ ಮಾತಾಡಬೇಕು. ನಾವು ಈ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಖಂಡಿತ ಈ ಸಿನಿಮಾ 2026ರಲ್ಲಿ ದೊಡ್ಡ ಶಕ್ತಿಯಾಗಿ ಸಕ್ಸಸ್ ಆಗಿ ಆಚೆಗೆ ಬರುತ್ತೆ ಅಂತ ಇವ್ರು ಕಷ್ಟಪಟ್ಟಿರೋದಕ್ಕೆ ಅದು ಸಾರ್ಥಕ ಆಗುತ್ತೆ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಸರ್. ಕಷ್ಟಪಟ್ಟು ಅವರು ಹೆಣ್ಮಕ್ಳೆಲ್ಲ ಸಂಸಾರ ಕೂಡ ಎಷ್ಟೊಂದು ಕಷ್ಟಪಟ್ಟು, ಎಷ್ಟೇ ಕಷ್ಟ ಬಂದರೂ ಅದನ್ನ ಎದುರಿಸಿ ಒಂದ್ಸಲ ಅವ್ರು ಹೇಳ್ತಾರೆ, ಎಲ್ಲ ಇದ್ದು ಸಾಧನೆ ಮಾಡುವುದು ಹೆಚ್ಚಲ್ಲ, ಏನು ಇಲ್ಲದೆ ಇರುವಾಗ ಸಾಧನೆ ಮಾಡುವಂತ ಆ ಹೆಣ್ಮಕ್ಳಿಗೆ ಹೇಳ್ತಾರೆ. ಅದು ಆ ಮಗು ಅಷ್ಟು ಕಷ್ಟಪಟ್ಟು ಒಂದು ಸಾಧನೆ ಮಾಡ್ತಾಳೆ ಕೊನೆಗೆ. ಇದು ಎಲ್ಲ ಮಕ್ಕಳಿಗೆ ಶಿಕ್ಷಣ ಅಂದರೆ ಸ್ಕೂಲ್ ಮಕ್ಕಳೆಲ್ಲ ಇದನ್ನ ನೋಡಬೇಕು ಅಂತ ಒಂದು ಮನವಿ ಮಾಡ್ತೀನಿ. ಇವಾಗ ಯಾರು ಡೈರೆಕ್ಟರ್ ಇದ್ದಾರೆ ಅದನ್ನು ಶಾಲೆಗಳಿಗೆ ಹೋಗಿ ಅಲ್ಲಿ ಅವ್ರಿಗೆ ಪ್ರಮೋಟ್ ಮಾಡಿ ಮಕ್ಕಳಿಗೆಲ್ಲ ಒಂದು, ನಾವು ಚಿಕ್ಕವರಿದ್ದಾಗ ಟ್ಯಾಕ್ಸ್ ಫ್ರೀ ಅಂತ ಕೊಡ್ತಾ ಇದ್ರು, ಮಕ್ಕಳನ್ನೆಲ್ಲ ಸ್ಕೂಲಿಂದ ಇಂಥ ಒಳ್ಳೆ ಪಿಕ್ಚರ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಪ್ರಯತ್ನವನ್ನ ಮಾಡಿ ಅಂತ ನನ್ನ ಕಡೆಯಿಂದ. ಈಗೇನಾಗುತ್ತೆ ಅಂದರೆ ಪೇರೆಂಟ್ಸ್ ಆದವರು ತಂದೆ ತಾಯಿ ಇಬ್ಬರು ದುಡ್ದು ಅವ್ರಿಗೆ ಲ್ಯಾಪ್ಟಾಪ್ ಕೊಡಿಸ್ಬೋದು, ಮೊಬೈಲ್ ಕೊಡಿಸ್ಬೋದು. ಆದರೆ ಅವ್ರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಅದನ್ನ ಕಾಯೋದಕ್ಕಾಗಲ್ಲ. ಯಾಕೆಂದರೆ ಅವರು ಅವ್ರದ್ದೇ ಆದ ಸಂಪಾದನೆಯಲ್ಲಿ ಮಕ್ಕಳು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಅವ್ರು ದುಡಿದು ಒಂದು
ಎಲ್ಲ ಫೆಸಿಲಿಟೀಸು ಕೊಡ್ತಾರೆ. ಆದರೆ ಮಕ್ಕಳು ಅದನ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ, ಪಟ್ಟಣ ಪ್ರದೇಶಗಳಲ್ಲೂ ಭಾಳ ಕಷ್ಟ ಆಗ್ತದೆ. ಅವ್ರು ಎಷ್ಟೇ ಫೆಸಿಲಿಟೀಸ್ ಕೊಟ್ಟರು ಪೇರೆಂಟ್ಸು ಮಕ್ಕಳು ಒಳ್ಳೆ ವಿದ್ಯೆ ಕಲಿತಲ್ಲ, ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಮತ್ತು ಮುಖ್ಯವಾಗಿ ಮಾನವೀಯ ಮೌಲ್ಯಗಳು ಮರೆಯಾಗ್ತದೆ. ಇವತ್ತೇನು ತಂದೆ ತಾಯಿಗಳು ವಿದ್ಯೆಗೋಸ್ಕರ ಎಷ್ಟು ಎಜುಕೇಷನ್ಗೆ ಕೊಡಿಸಿ ಅವರ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ. ಕೆಲವು ವಿದ್ಯಾರ್ಥಿಗಳು ಫಾರಿನ್ಗೂ ಓಡೋಗ್ತಾರೆ, ಆದರೆ ತಂದೆ ತಾಯಿನೂ ಮರಿತಾರೆ. ಆಗ ಈ ಎಜುಕೇಷನ್ಗೆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ. ಆ ತಂದೆ ತಾಯಿನ ಯಾವ ರೀತಿ ಬದುಕಿಸ್ಕೊಳ್ಬೇಕು, ಅವ್ರಿಗೂ ವಯಸ್ಸಾದಂಥ ಕಾಲದಲ್ಲಿ ಈ ಕಷ್ಟಗಳೆಲ್ಲ ನೋಡಿ ಸಿನಿಮಾದಲ್ಲಿ ತಂದೆ ತಾಯಿಗೆ ಗೌರವ ಕೊಡಲಿ ಅಂತ ನಾನು ಮುಗಿಸ್ಬೇಕು. ಬಹಳ ವರ್ಷ ಆಯಿತು ಏನಾದ್ರು ಒಂದು ಮೆಸೇಜ್ ಕೊಡಬೇಕು ಅನ್ನೋಂಥ ಚಿತ್ರಗಳೇ ಬರ್ತಾ ಇಲ್ಲ. ಜಸ್ಟ್ ಎಂಟರ್ಟೈನ್ಮೆಂಟ್, ದುಡ್ಡು ಅಷ್ಟರಲ್ಲೇ ಇತ್ತು. ಇದು ಬಹಳ ಚೆನ್ನಾಗಿದೆ, ಎಲ್ಲರೂ ಕೂತ್ಕೊಂಡು ಆನಂದವಾಗಿ ನೋಡಬಹುದು. ಮೆಸೇಜ್ ಇದೆ, ಈ ಮೆಸೇಜ್ನ ಎಲ್ಲರೂ ಸ್ವೀಕಾರ ಮಾಡಬೇಕು. ಎಲ್ಲರೂ ಬದಲಾವಣೆ ಆಗಬೇಕು. ಮೊಬೈಲ್ ಯೂಸ್ ಮಾಡಿ ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡಿ. ಥ್ಯಾಂಕ್ ಯು. ಮ್ಯೂಸಿಕ್ ಆಗಲಿ ಒಂದು ಬೇರೆ ಲೆವೆಲ್ ಇದೆ. ಎಲ್ಲರೂ ಕತೆ ಬಗ್ಗೆ ಟೆಕ್ನಿಕಲಿ ವೆರಿ ವೆರಿ ಗುಡ್ ಸಿನಿಮಾ ಅಷ್ಟು ಹೇಳ್ತೀನಿ ನಾನು. ಒಂದೇನೋ ಒಂದು ಫಸ್ಟ್ ಒಂದು ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ, ಓಡೋಗ್ಬಿಡುತ್ತೆ. ಅಷ್ಟು ಚಂದ ಕಟ್ಸ್ಕೊಂಡು ಕೊಟ್ಟಿದ್ದಾರೆ. ಬಹಳ ಅದ್ಭುತವಾಗಿದೆ. ವಿಜುವಲ್ ಒಂದು ಮಾರ್ವಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ದ ಟೀಮ್. ಥ್ಯಾಂಕ್ ಯು ಎವ್ರಿಬಡಿ. ಅಷ್ಟೇ ಅರ್ಥ ಆಗ್ತದೆ. ಅದು ಯಾವುದೇ ಕಾರಣಕ್ಕೆ ಸೆಂಟಿಮೆಂಟ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀರಿ. ಆ ಕತೆ ಎಲ್ಲೆಲ್ಲಿ ಹೋಗ್ತದೆ ಅನ್ನೋದು ಗೊತ್ತಾಗಲ್ಲ. ಅದು ಇನ್ನೊಂದ್ಸಲ ನೋಡಬೇಕು ಅನಿಸುತ್ತೆ. ಇನ್ನೊಂದ್ಸಲ ನೋಡಿದ್ರೆ ಇನ್ನೊಂದು ಥರ ಅರ್ಥ ಆಗ್ತದೆ. ಒಂದ್ಸಲ ನೋಡಿ. ಥ್ಯಾಂಕ್ ಯು.